ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎನಿವೇಸ್ ಕ್ಲಾಕ್ಸ್. ಏನಪ್ಪ, ರಾತ್ರಿ ಬನಾರಸ್ಸಲ್ಲಿ ಅನ್ಲೋಡ್ ಆಯಿತು. ಬನಾರಸ್ಸಿಂದ ಈಗ ಜಬ್ಬಲ್ಪುರ್ಗೆ MT ಹೋಗಬೇಕು. ಇಲ್ಲಿಂದ ಜಬಲ್ಪುರ್ ಒಂದು 600-650 ಆಗುತ್ತೇನೋ. ಅಲ್ಲೋಗಿ ಅಲ್ಲಿಂದ ಬಟಾಣಿ ಲೋಡ್ ಮಾಡ್ಕೊಂಡು ಬೆಂಗಳೂರಿಗೆ ಬರೋದು. ಬನ್ನಿ ಹೋಗೋಣ. ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಈ ವಿಡಿಯೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ ಹೋಗೋಣ. ಹಾಯ್ ಫ್ರೆಂಡ್ಸ್, ಮಾಡಿ ಹೆಡ್ಲೈಟ್ಸ್ ಎಲ್ಲ ಬಂದಾಗಿದೆ ನೋಡಿ. ಹೆಡ್ಲೈಟ್ ಏನು ಬರ್ತಿರ್ಲಿಲ್ಲ, ಎಲ್ಲ ಬಿಚ್ಚಿ ನೋಡ್ತಾ ಇದಾರ. 4 ಬಲ್ಪ್ ಹೋಗ್ಬಿಟ್ಟಿದ್ದಾವ ಗುರು. ಅದು ಹೆಂಗ್ ಹೋಗ್ಬೇಕು ಏನೋ. ಗಾಡಿಗಳಲ್ಲಿ 4 ಬಲ್ಪ್ ಬರುತ್ತೆ, ಅದ್ರಲ್ಲಿ 4 ಬಲ್ಪ್ನು ಹೋಗ್ಬಿಟ್ಟಿದ್ದಾವೆ. ಬನ್ನಿ ಬಲ್ಪ್ ನೋಡಿ, 4 ಹೋಗ್ಬಿಟ್ಟಿದ್ದಾವೆ. ಏನ್ ಮಾಡ್ತಾ ಇದೀವಿ ಬ್ರೋ? ಇಲ್ಲಿ ಅಂಗಡಿಯಲ್ಲಿ ಬೇಜಾನ್ ಗಾಡಿಗೆ ಡೆಕೋರೇಟ್ ಐಟಮ್ ನಿಮ್ಗೆ ಏನ್ ಬೇಕೋ ಎಲ್ಲ ಸಿಗುತ್ತೆ ಇಲ್ಲಿ ನೋಡಿ. ರೇಡಿಯಂ, ಸ್ಟಿಕ್ಕರು, ಹೆಡ್ಲೈಟ್, ಲೈಟ್ಸ್, ನಿಮ್ಗೆ ಯಾವ ತರ ಲೈಟ್ಸ್ ಬೇಕೋ ಎಲ್ಲ ಸಿಗುತ್ತೆ ಗುರು. ಭಯ್ಯಾ ಇವು 2 ಹೋಗಿದಾವೆ, ಅವು 2 ಹೋಗಿದಾವೆ. ಎರಡು ಹೋಗಿದಾವೆ ಗುರು. ಈ ಲೈಟ್ಗಳಿದ್ವು, ಇಲ್ಲಾನಿದ್ರೆ ಬರ್ಬೇಕಾದ್ರೆ ತುಂಬಾ ಹಿಂಸೆ ಆಗ್ತಿತ್ತು. ಗುರು ಎಲ್ಲ ಅವೇ ಅಂಗಡಿಗೆ. ಸೋಮನಾಥ, ಏನ್ ಸಮಾಚಾರ? ಏನ್ ಅಡ್ಗೆ? ಅನ್ನ ಚಿತ್ರಾನ್ನ ಗೊಜ್ಜು. ಅನ್ನ ಚಿತ್ರಾನ್ನ ಗೊಜ್ಜು. ಅದೇ ಚಿತ್ರಾನ್ನ ಅಂತ ಹೇಳ್ಬೋದಲ್ಲ? ನೀವು ಹಂಗೇನಾ? ಬಾಯಿ ಪಲ್ಯ ನೀವು ಹಂಗೇನಾ? ಅಲ್ಲ, ನಿನ್ ಮಾತ್ರ ಹಂಗೇನಾ? ಬಾಯಿ ಪಲ್ಯ ಅವರೆಲ್ಲ ಹಂಗೇನಾ? ನಿಮ್ ಕಡೆ ಅವ್ರ ತರಲ್ಲ ಬಿಡು. ನಮ್ ಕಡೆ ಟೌನಲ್ಲೆಲ್ಲ ನಮ್ದು. ಹೌದಾ? ಏನ್ ಸಮಾಚಾರ? 3 ಹೊತ್ತು ಮಾಡ್ತಾ ಇದೀಯಾ? ನೈಟ್ ಟೈಮ್ ಲೋಡ್ ಆದ್ರೆ ಇನ್ನು ಅಷ್ಟೇ ಅಡುಗೆ ಕ್ಲೋಸ್. ಇವತ್ತೇ ಲಾಸ್ಟ್. ಇನ್ನು ಲೋಡ್ ಆದ್ರೆ ಇಲ್ಲಪ್ಪ, ನಿಲ್ಸಕ್ಕೆ ಕೂಡ ಟೈಮ್ ಇರಲ್ಲ. ಎಲ್ಲ ಏನೋ ಒಂದು ಸ್ವಲ್ಪ ತಿನ್ಕೊಂಡು ಹೋಗ್ತಾ ಇರ್ಬೇಕು. ಗಾಡಿನಾಗಿದ್ರೆ ಹಂಗೆ ತಿನ್ಕೊಂಡು ಹೋಗ್ಬಿಡ್ಬೇಕು. ಚಿತ್ರಾನ್ನ ಮಿಕ್ಸ್ ಮಾಡಿ ಇಡ್ಬೇಡ. ಇನ್ನು ಜಬಲ್ಪುರು ಇನ್ನೊಂದು 80 ಕಿಲೋಮೀಟ್ರ್ ಐತೆ. ಇಲ್ಲಿ ನಿಲ್ಸಿ ಅಡುಗೆ ಮಾಡ್ಕೊತ ಇದ್ದೀವಿ. ಮತ್ತೆ ಅಲ್ಲಿ ಮಾರ್ಕೆಟ್ ಒಳಗಡೆ ಹೋದ್ರೆ ಅಡುಗೆ ಮಾಡ್ಕೊಳಕ್ಕೆಲ್ಲ ಹಿಂಸೆ ಅಂದ್ಬಿಟ್ಟು ಇಲ್ಲೇ ರೋಡಲ್ಲಿ ಯಾಕೆ ಮಾಡ್ಕೊತ ಇದ್ದೀವಿ. ಮಾಡ್ಕೊಂಡು ಒಂದೇ ಸಲ ಮಾರ್ಕೆಟಾಗಿ ಹೋಗ್ಬಿಟ್ರೆ ಹಂಗೇನಾದರೂ ಲೋಡ್ ಆದರೆ ನೈಟು ಹಂಗೆ ಹೋಗ್ಬಿಡ್ಬೋದು, ಟೆನ್ಷನ್ ಇಲ್ಲ. ರೈಸ್ ಇಟ್ಟಿದ್ದಾರೆ, ಎಲ್ಲ ರೆಡಿ ಮಾಡ್ಕೊಂಡಿದ್ದಾನೆ. ಚಿತ್ರಾನ್ನಕ್ಕೆ ನೋಡ್ಬೋದು ನೀವು. ಫ್ರೆಂಡ್ಸ್ ನೋಡೋಣ. ಗುರು, ರೈಸು ಚಿತ್ರಾನ್ನ ಗೊಜ್ಜು ರೆಡಿ. ಕಳ ಅಣ್ಸ ಬ್ಯಾಟಿಂಗು, ಫುಲ್ ಬ್ಯಾಟಿಂಗು. ಮಿಕ್ಸು ಹತ್ತಿರ ಅದ್ರಕ್ಕೆ ಹೊಡೆದು ಬೇಡ. ಮಿಕ್ಸು ಪಾತ್ರೆನಕ್ಕ ಮಾಡೋಣ. ಊಟ ಮಾಡಿ ಬನ್ನಿ. ಗುರು ಬಿಸಿ ಅನ್ನಕ್ಕೆ ಫ್ಯಾನ್ ಹಾಕೊಂಡಿದ್ದಾನೆ ಅಣ್ಣ, ತಣ್ಣಗಾಗಲಿ ಅಂತ.
ಬ್ಯಾಟಿಂಗ್ ಮಾಡೋಣ. ಹಾಂ ಫ್ರೆಂಡ್ಸ್, ಊಟ ಎಲ್ಲ ಮುಗೀತು. ತಿಂಡಿ ಈಗ ಎಷ್ಟು ಟೈಮು? 12 ಗಂಟೆ ಏನಾಯ್ತು. ನೀವೆಲ್ಲ ಊಟನೇ ಮಾಡಿಬಿಟ್ವೆ. ಒಂದು ಸಲ ಊಟನೇ ಮಾಡಿಬಿಟ್ವೆ. ಹೋಗ್ಬೇಕು, ಮಾರ್ಕೆಟ್ಗೆ ಹೋಗ್ಬೇಕು. ಮಾಡ್ಕೊಂಡು ಆಗುತ್ತೆ, ಲೇಟ್ ಆಗ್ಬಿಟ್ರೆ ಬರುವಾರ ಖಾಲಿ ಮಾಡಿಬಿಟ್ಟು ಹಂಗೋದ್ರೆ 8-9 ದಿನ ಆಗುತ್ತೆ. ಗುರು ಹಾಡು ಬ್ಲೂ ಆಗಿದೆ ಗಾಡಿಯಲ್ಲೇ. ಶೋರೂಮೇ ಸಿಗ್ತಾ ಇಲ್ಲ ಗುರು, ಬರೀ 1 ಪಾಯಿಂಟ್ ಇದೆ. ಎಲ್ಲಿ ತಗೊಳೋದು ಏನು? ಲೊಕೇಶನ್ ಅಲ್ಲಿ ನೋಡಿದ್ರೆ ಸಿಗ್ತಾ ಇಲ್ಲ ಶೋರೂಮು. ನಾನು ಫ್ರೆಂಡ್ ಕೇಳಿದ್ದಕ್ಕೆ ಇಲ್ಲಿದೆ ಇಲ್ಲೆಲ್ಲ ಅಂದ್ರು. ನೋಡ್ಕೊಂಡೇ ಬರ್ತಾ ಇದೀವಿ, ಕಾಣಿಸ್ಲೇ ಇಲ್ಲ. ಇನ್ನು ಲೋಡ್ಗಿಟ್ರೆ ಅಂತೂ ಆಗಲ್ಲ. ಇಲ್ಲಿ ಮಾರ್ಕೆಟಲ್ಲಿ ನಿಲ್ಲಿಸ್ಬಿಟ್ಟು ಆಟೋದಲ್ಲಿ ಏನಾದ್ರು ಹೋಗಿ ಒಂದು ಬಕೆಟ್ ತಗೊಂಬರ್ಬೇಕು. ಏನ್ ಮಾಡ್ತೀರಾ? ಬನ್ನಿ ಫ್ರೆಂಡ್ಸ್, TF ತಗೊಳೋದಕ್ಕೆ ಶೋರೂಮ್ ಹತ್ರ ಹೋಗ್ತಾ ಇದ್ದೀನಿ. ಚಾರ್ಜಿಂಗ್ ಗಾಡಿ ಚಾರ್ಜಿಂಗ್ ಗಾಡಿ ಹೋಗ್ತಾ ಇದ್ದೀನಿ. 4 ಕಿಲೋಮೀಟರ್ ಹೋಗಿ ಬರೋದಕ್ಕೆ 150 ರೂಪಾಯಿ ಹೇಳ್ದ. ಇನ್ನೇನು ಮಾಡೋದು, ಗಾಡಿ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಬನ್ನಿ ಮಾಡೋಣ, ಬನ್ನಿ. TF ಬಕೆಟ್ ತಂದೆ ಗುರು. ಈಗ ಆಗಬೇಕು ಇದಕ್ಕೆ ಟ್ಯಾಂಕು. ಸಿಕ್ಕಿಲ್ಲನಾ? ಬಾಕ್ಸ್ ಆಗಿರ್ಬೋದು ನೋಡಿ, ಮೇಲೆ ಬಾಕ್ಸ್ ಆಗ. ಈ ಕೆಳಗಡೆ ನೀನು ಉಪ್ಪಿಕ್ಕಿದೆಯಲ್ಲ, ಹತ್ ಕಡೆನಾ? ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡಿ, ಜಬಲ್ಪುರದಲ್ಲಿ ಇದ್ದೀವಿ. ಮಧ್ಯಾಹ್ನನೇ ಬಂದ್ವಿ, ಲೋಡ್ ಆಗಿಲ್ಲ. ನೋಡಿ, ಇವೆಲ್ಲ ಚಿಕ್ಕಬಳ್ಳಾಪುರ ಗಾಡಿಗಳೇ. ನೋಡಿ, ಎಲ್ಲ 4 ಗಾಡಿ ಇದ್ದಾವೆ, ನಮ್ಮಲ್ಲಿದೆ. ಇವತ್ತು ಲೋಡ್ ಆಗುತ್ತೆ. 2ನೇ ಸೀರಿಯಲ್ ನಮ್ಮದು, 2ನೇದು ಲೋಡ್ ಆಗುತ್ತೆ, ಟೆನ್ಷನ್ ಇಲ್ಲ. ಇಲ್ಲಿ ನಮ್ಮ ಸೋಮಶೇಖರ್ ಅವರು ಅಡುಗೆ ಮಾಡಿದ್ದಾರೆ, ತಿನ್ಕೊಂಡು. ಮಧ್ಯಾಹ್ನ ಲೋಡ್ ಆಗುತ್ತೆ, ಮತ್ತೆ ಬಿಡೋಣ. ಬ್ರೋ, ಇವೆಲ್ಲ ಚಿಕ್ಕಬಳ್ಳಾಪುರ ಗಾಡಿಗಳೇ. ಇಲ್ಲಿ ನಿಲ್ಸಿದಾವೆ ನೋಡಿ, ಅಲ್ಲೇ ನಿಲ್ಸಿದಾವೆ. ಅಲ್ಲೊಂದು ಗಾಡಿ, ಹತ್ತು ಕಡೆ ನಮ್ಮ ಗಾಡಿಗಳಿದ್ದಾವೆ, 4-5 ಗಾಡಿ ಅಲ್ಲಿದ್ದಾವೆ. ನಮ್ಮದು 2ನೇ ನಂಬರ್ ಸೀರಿಯಲ್ಲು. ಎಲ್ಲ ಸೀರಿಯಲ್ ಬರೋ ಪ್ರಕಾರನೇ ಲೋಡ್ ಮಾಡೋದು, ಅದೇನು ಟೆನ್ಷನ್ ಇಲ್ಲ. ಬ್ರೋ, ಇದೆಲ್ಲ ಗೋಧಿ ಜೋಳ ನೋಡಿ, ಇದೆಲ್ಲ ಕಾಣಿಸೋದೆಲ್ಲ ಜೋಳನೇ ನೋಡಿ. ಗಾಡಿಗಳೆಲ್ಲ ನಮ್ಮ ಗಾಡಿ ಇದೆ, ಸ್ವಲ್ಪ ವಾಶ್ ಮಾಡ್ತಾ ಇದ್ದೀವಿ. ಸೋಮಶೇಖರ పొగ్గలే ಎಲ್ಲ ನೋಡಿ ಫ್ರೆಂಡ್ಸ್, ಇದು ಬಟಾಣಿ ಲೋಡ್ ಮಾಡೋದಕ್ಕೆ ಈ ಥರ ಹಾಕ್ತಾರೆ. ಏನಕ್ಕೆ ಹಾಕ್ತಾರೆ ಅಂದರೆ, ಗಾಳಿ ಸ್ವಲ್ಪ ಚೆನ್ನಾಗಿ ಆಡುತ್ತೆ ಅಂದ್ಬಿಟ್ಟೇನೋ ಹಾಕ್ತಾರೇನೋ, ನನಗೂ ಕ್ಲಾರಿಟಿ ಗೊತ್ತಿಲ್ಲ. ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, 26 ಅವರ್ಗೆ 5,000 ಬಾಟ, 28 ಅವರ್ ಆದರೆ 3,000. ಅದ್ರ ಮೇಲೆ ಲೇಟ್ ಆದರೆ ಏನೂ ಕೊಡೋದೇ ಇಲ್ಲ. 90,000 ಬಾಡಿಗೆ, 20,000 ಅಡ್ವಾನ್ಸ್, 70,000 ಅಲ್ಲಿ ಬೆಂಗಳೂರಲ್ಲಿ ಸಿಗುತ್ತೆ. ಗುರು, ಬಟಾಣಿ ಎಲ್ಲ ಮಾರ್ಕೆಟ್ಗೆ ಬಂದಿದೆ ನೋಡಿ. ಚಿಕ್ಕ ಗಾಡಿಗಳಲ್ಲೆಲ್ಲ ಬರ್ತವೆ, ಮತ್ತು ನಮ್ಮ ಗಾಡಿಗೆ ಲೋಡ್ ಮಾಡ್ತಾರೆ. ಎಲ್ಲ ಬಂದು ನಿಲ್ಸಿದ್ದಾವೆ, ಟೈಮಿಂಗ್ ಏನೋ ಗೊತ್ತಿಲ್ಲ.
ನೋಡಿ ಟ್ರ್ಯಾಕ್ಟ್ರಲ್ಲಿ ತುಂಬ್ಕೊಂಬಂದ್ಬಿಟ್ಟಿದ್ದಾರೆ. ಈ ಗಾಡಿಗಳಿಂದ ನಮ್ಮ ಗಾಡಿಗೆ ಲೋಡ್ ಮಾಡ್ತಾರೆ. ಬೇಜನ್ ಬಟಾಣಿ ಬೆಳೀತಾರೆ ಗುರು ಇಲ್ಲಿ ರೈತರು MP ನಲ್ಲಿ. ರೋಡ್ಗಂತೂ ಸುಮಾರು ಒಂದು 100 ಗಾಡಿ ಮೇಲೆ ಇದಾವೆ ಗುರು ಇಲ್ಲಿ. ಎಲ್ಲೆಲ್ಲ ಲೋಡ್ ಆಗುತ್ತೆ ಅಂದರೆ ಎಲ್ಲ ಆಲ್ ಓವರ್ ಇಂಡಿಯಾಗೆ ಹೋಗುತ್ತೆ. ಆಲ್ ಓವರ್ ಇಂಡಿಯಾ ಅಂದರೆ ಡೆಲ್ಲಿ, ಹೈದ್ರಾಬಾದು, ಮುಂಬೈ ಎಲ್ಲ ಕಡೆನೂ ಹೋಗುತ್ತೆ ಗುರು. ನೋಡಿ ಈ ಗಾಡಿಗಳೆಲ್ಲ ಎಲ್ಲ ಲಾಂಗ್ ಗಾಡಿಗಳೇ ಇನ್ನೂ ಬರ್ತಾ ಇದ್ದಾವೆ ಗಾಡಿಗಳು. ಇನ್ನೂ ಈಗ ಸ್ಟಾರ್ಟು ಚಿಕ್ಕ ಗಾಡಿಗಳು ಎಲ್ಲ ತುಂಬ್ಕೊಂಬಂದು ನಮ್ಮ ಗಾಡಿಗೆ ಲೋಡ್ ಮಾಡ್ತಾರೆ. ನಮ್ಮ ಗಾಡಿ ಅಲ್ಲಿದೆ, ನೋಡೋಣ ಎಷ್ಟೊತ್ತಿಗೆ ಲೋಡ್ ಆಗುತ್ತೋ. ನೋ ಎಂಟ್ರಿ ಬೆಂಗಳೂರು, ನೋ ಎಂಟ್ರಿ 26 ಗಂಟೆ ಅಂದರೆ ಇಲ್ಲಿ ನಮಗೆ 7 ಗಂಟೆ 8 ಗಂಟೆಗೆ ಲೋಡ್ ಆದರೆ ಟೆನ್ಷನ್ ಇಲ್ಲ. 2 ಗಂಟೆ 3 ಗಂಟೆಗೆ ಬಿಟ್ಟರೆ ಅಂತೆ ಗುರು, ಏನು ಮಾಡೋದು ಅಂತ ತಲೆ ಕೆಟ್ಟೋಗ್ಬಿಟ್ಟಿದ್ದು. ಯಾಕೆಂದರೆ ಬೆಂಗಳೂರಲ್ಲಿ ನಾಳೆ ಸಾಯಂಕಾಲ 4 ಗಂಟೆ ನೋ ಎಂಟ್ರಿ. ನಮಗೆ ಇಲ್ಲಿ ಕೊಟ್ಟಿರೋ ಟೈಮಿಂಗು 26 ಗಂಟೆ. ಅಂದರೆ ಇವತ್ತು ಎಷ್ಟೊತ್ತಿಗೆ ಬಿಡ್ತೀವೋ ಅಷ್ಟೊತ್ತಿಗೆ ಇನ್ನೊಂದು 2 ಅವರ್ ಎಕ್ಸ್ಟ್ರಾ. ಅಷ್ಟೊತ್ತಿಗೆ ಮಾರ್ಕೆಟಲ್ಲಿ ಇಡಬೇಕು ಗಾಡಿ. ನೋಡೋಣ ಲೋಡ್ ಆದಮೇಲೆ. ಬೆಂಗಳೂರಲ್ಲಿ ಭಾರಿ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ ಗುರು ನೋ ಎಂಟ್ರಿ, ಏನು ಮಾಡೋಕ್ಕಾಗಲ್ಲ. ನೋಡೋಣ ಆದಷ್ಟು ಲೇಟಾಗಿ ಆಗಲಿ. ಇಲ್ಲ ಮುಂಚೆ ಅಂದರೆ ಈಗ ಎಷ್ಟು ಟೈಮ್ ಆಲ್ರೆಡಿ 1:30 ಗುರು. 2 ಗಂಟೆ ಬಿಟ್ಟಿದ್ದಿದ್ರೆ ಟೆನ್ಷನ್ ಇಲ್ದಿರ ಹೋಗ್ಬೋದಾಗಿತ್ತು. 2 ಗಂಟೆ ಅಂದರೆ ಒಂದು 6 ಗಂಟೆ 5 ಗಂಟೆ ಆಗುತ್ತೇನೋ. ಆ ಟೈಮ್ ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ ಗುರು. 9 ಗಂಟೆಗೆ ಬಿಡೋದು ನೋ ಎಂಟ್ರಿ, 4 ಗಂಟೆಯಿಂದ 9 ಗಂಟೆ ತನಕ. ನೋಡೋಣ ಯಾವ ಥರ ಆಗುತ್ತೋ ಏನೋ. ಬನ್ನಿ ನಮ್ಮ ಗಾಡಿ ನೋಡೋಣ ಏನು ಮಾಡ್ತಾಯಿದ್ದಾರೆ. ಸ್ವಲ್ಪ ಒಂದು 7 ಗಂಟೆ 8 ಗಂಟೆಗೆ ಬಿಟ್ರೂ ಇಲ್ಲಿ ನಮ್ಗೆ ಟೆನ್ಷನ್ ಇಲ್ಲ. ಆರಾಮ್ ಬೆಂಗಳೂರು ಸಿಟಿಗೆ ನೈಟ್ ಎಂಟ್ರಿ ಆಗ್ತೀವಿ. ನೋ ಎಂಟ್ರಿ ಏನಿರಲ್ಲ. ಒಂದು 8 ಗಂಟೆ ಮೇಲೆ ಆದರೆ ಟೆನ್ಷನ್ ಇಲ್ಲ ಗುರು. ಲೋಡ್ ಇಲ್ಲೇ ನೋಡಬೇಕು ಏನಾಗುತ್ತೋ ಹೇಗಾಗುತ್ತೋ ಗೊತ್ತಿಲ್ಲ. ನೋಡು ನಮ್ಮ ಗಾಡಿ ಅಂತೂ ನೋಡಿ ಇದೆಲ್ಲ ಪ್ಲ್ಯಾಟ್ಫಾರ್ಮ್ಗೆ ಹಾಕ್ತಾರೆ. ಬೆಂಡೆಲ್ಲ ಪ್ಲ್ಯಾಟ್ಫಾರ್ಮ್ ಕೆಳಗಡೆ ಹಾಕ್ತಾರೆ ಫುಲ್ಲು. ನೋಡಿ ಇನ್ನೇನು ಗುರು ಇವರು ಲೇಬರ್ಸ್ ಎಲ್ಲ ಇವರು ಏನೋ ಆಟ ಆಡ್ತಾ ಇದ್ದಾರೆ. ಏನು ಕೆಲಸ ಇಲ್ಲ ಅಲ್ಲಿ. ನಮ್ಮ ಸೋಮಶೇಖರ್ ಅವರು ಮಲಗಿದಾರಾ? ಅವನು ಗುರು ಮಲಗಿದ್ದಾನೆ. ಮಲಗಲಿ ಮತ್ತೆ ನಾನು ನೈಟೆಲ್ಲ ಹೊಡಿಬೇಕು ಗಾಡಿ. ಮೊಬೈಲ್ ನೋಡ್ತಾ ಇದ್ದಾನೆ. ಅಟ್ಟಿ ಲೆಕ್ಕಕ್ಕ ಸುಮ್ಮನೆ ಅಟ್ಟಿ ಲೆಕ್ಕಕ್ಕ ಆಮೇಲೆ ಅವ್ರೇನು 1 ಮೂಟೆ 2 ಮೂಟೆ ಏನಾದ್ರು ಜಾಸ್ತಿ ಬರೆದ್ಬಿಟ್ರೆ ನಾವು ಬಾಡಿಗೆಯಲ್ಲಿ ಕಟ್ಕೊಡ್ಬೇಕಷ್ಟೆ. ನೋಡಿ ಫ್ರೆಂಡ್ಸ್, ಇದು ಗಾಳಿ ಆಡೋದಕ್ಕೆ ಪೈಪ್ಗಳು ಹಾಕಿದ್ದಾರೆ ನೋಡಿ ಕೆಳಗಡೆ. ಆ ಥರ ಮಾಡಿದ್ದಾರೆ. ಲೋಡಿಂಗ್ಗೆ ಈ ಥರ ಮಾಡ್ತಾರೆ. ಕೆಳಗಡೆ ಮೂಟೆಗಳಿಗೆ ಗಾಳಿ ಆಡ್ತಿದ್ದಂಗೆ ಇಲ್ಲಿ ಮೇಲೆ ಎಲ್ಲ ಇದು ಓಪನ್ ಇರುತ್ತಲ್ಲ, ಅದರಿಂದ ಇದಾಕಿದ್ದಾರೆ ನೋಡಿ. ಪೈಪ್ಗಳು ಮಾತ್ರ ಕೆಳಗಡೆ ಹಿಂಗೆ ಕಲೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ಒಂದು ಅಟ್ಟಿ ಹಾಕಿದ್ದಾರೆ. ಗಾಡಿಗಳು ಇನ್ನು ಬರಬೇಕು. ಲೋಕಲ್ ಗಾಡಿಗಳು ಬಂದರೆ ಲೋಡ್ ಮಾಡ್ತಾ ಇರ್ತಾರೆ. ನಮಗೆ ಲೇಟ್ ಆದಷ್ಟು ಆರಾಮು ಅಲ್ಲೇ ಸುಮ್ಮ. 8 ಗಂಟೆ ಆದರೆ ಟೆನ್ಷನ್ ಇಲ್ಲಪ್ಪ. ಹಾಂ 2:30 ಆಯ್ತು ಸುಮ್ಮ. 6 ಗಂಟೆ ಅಂದರೆ 9 ಗಂಟೆ ಕರೆಕ್ಟಾಗಿ ಮಾರ್ಕೆಟಿಗೆ ಇಟ್ಬಿಡ್ಬೇಕು. 6 ಗಂಟೆ ಅಂದರೆ 8 ಗಂಟೆಗೆ ಇಟ್ಬೇಕು. ಅದೇ ಇವಾಗ ಟೆನ್ಷನ್ನು. ಆಗಲಿ ಏನಾಗ್ತದೋ ಆಗಲಿ, ಆರಾಮಾಗಿ ಹೋಗೋಣ, ಟೆನ್ಷನ್ ಇಲ್ಲ.
ಬನ್ನಿ ಫ್ರೆಂಡ್ಸ್, ಲೋಡ್ ಆದ್ಮೇಲೆ ಸಿಗೋಣ. ಹಾಗಯಾ ಹಾ ಇಲ್ಲ 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 ಹಾ ಗುರು, ಲೋಡ್ ಆಯ್ತು. ನೇಮ್ ಬಿಡ್ತಾ ಇದೀವಿ. ಪೇಪರ್ ಲೋಚ ಪೇಪರ್ ಲೋಚ ಗುರು, ಬಿಡ್ತಾ ಇರ್ತೀನಿ. ಹೊಡಿಬೇಕು. ಈ ಟ್ರಿಪ್ ಮಾತ್ರ ಭಯಂಕರ. 80 ಮೇಲೇನೆ 80 ಮೇಲೇನೆ ಓಡಿಸ್ಬೇಕು ಈ ಟ್ರಿಪ್ ಮಾತ್ರ. ಟೈಮಿಂಗು ಮತ್ತೆ ಬೆಂಗಳೂರಲ್ಲಿ ನೋ ಎಂಟ್ರಿ. ಈಗ ಜಬಲ್ಪುರ್ ಬಿಟ್ಟಿದ್ದೀವಿ. ಬನ್ನಿ ಹೋಗೋಣ ಗುರು. ಹೈದರಾಬಾದ್ ಇನ್ನು 427 ಕಿಲೋಮೀಟರ್ ಇದೆ. ಅದ್ಬಿಟ್ಟು ಬೆಂಗಳೂರು ಬೆಳಗ್ಗೆ ಎಷ್ಟೊತ್ತಿಗೆ ಹೈದರಾಬಾದ್ ಎಂಟ್ರಿ ಆಗಬೇಕು ನೋಡಿ. 90-100 ಕಡಿಮೆ ಇಲ್ಲ ಗುರು. ಫುಲ್ ಟೈಮಿಂಗ್ ನೋಡಲ್ಲ, ಸಾರಿ ಹಿಂಸೆ ಗುರು. 90-80 ಕಡಿಮೆ ಅಂತೂ ಇಲ್ಲ ಬಿಡಿ ಸ್ಪೀಡ್. ಬನ್ನಿ ಹೋಗೋಣ ಬನ್ನಿ. ಬೆಳಗ್ಗೆ ಎಷ್ಟೊತ್ತಿಗೆ ಹೈದರಾಬಾದ್ ಸಿಟಿ ಪಾಸ್ ಆಗ್ಬಿಟ್ರೆ ಇನ್ನೂ ಬೆಟ್ರ. ದೇವನಹಳ್ಳಿ 3:30 ಪಾಸ್ ಆಗಬೇಕು ಮಧ್ಯಾಹ್ನ. ಬನ್ನಿ ನೋಡೋಣ, ಟ್ರೈ ಮಾಡೋಣ. ಆದ್ರೆ ಓಕೆ, 5,000 ಬಂದು ಜೋಬಿಗೆ ಬೀಳುತ್ತೆ. ಇಲ್ಲ ಅಂದ್ರೆ 5,000 ಡಮಾರ್. ಮತ್ತೆ ಸಿಗೋಣ ಬನ್ನಿ ಫ್ರೆಂಡ್ಸ್. ಗುರು ಇಲ್ಲಿ ಬಂದೆ ಅಂದ್ರೆ ಕಾಮಾರೆಡ್ಡಿ ಚೆಕ್ ಪೋಸ್ಟ್ RTO ನೋಡಿ. ಕಾಮಾರೆಡ್ಡಿ ಟೈಮ್ ಎಷ್ಟು ಅಂದ್ರೆ 4 ಗಂಟೆ ಆಯ್ತು ಗುರು. ಬೆಳಗ್ಗೆ ಎಷ್ಟೊತ್ತಿಗೆ? ಬೆಳಗ್ಗೆ 6 ಗಂಟೆಗೆ ಹೈದರಾಬಾದ್ ರಿಂಗ್ ರೋಡ್ ಇಳಿಬೇಕು. ನೋಡೋಣ ನೀವು ಯಾವಾಗ ಗುರು ರೋಡ್ ಕಿತ್ತಾಕಿ. ಇದರಿಂದ ಸ್ವಲ್ಪ ಒಂದು 10-15 ನಿಮಿಷ ಲೇಟ್ ಆಗೋಯ್ತು. ಬನ್ನಿ ಹೋಗೋಣ. ಬೆಂಗಳೂರು 4 ಗಂಟೆಗೆ ಬೆಂಗಳೂರು ಮಾರ್ಕೆಟ್ ಕಲಾಸಿಪಳ್ಳಿ ಇಡಬೇಕು ಗುರು. ಇಲ್ಲ ಅಂದ್ರೆ ವೇಸ್ಟ್. ಹೈದರಾಬಾದ್ ರಿಂಗ್ ರೋಡ್ ಸೂಪರ್ ರೋಡ್. ಗುರು ಬೆಂಗಳೂರಲ್ಲಿ ಈ ತರ ಒಂದು ರಿಂಗ್ ರೋಡ್ ಮಾಡಿಲ್ಲ ನೋಡಿ. 1, 2, 3, 4 ಲೈನ್ ಇದಾವೆ. 4 ಪ್ಲಸ್ 1 ಟೋಟಲ್ 5 ಲೈನು. ನಮ್ಮ ಬೆಂಗಳೂರಲ್ಲಿ 2 ಇರೋದು 1 ಲೈನ್ ಮಾಡಿದ್ರೆ ಸಾಕು ರಿಂಗ್ ರೋಡು. ಬೆಂಗಳೂರು ಫುಲ್ ರೌಂಡು ಮಾಡಲ್ಲ ಅವರು. ಸುಮ್ಮನೆ ಟ್ರಾಫಿಕ್ ಅಲ್ಲಿ ಸಾಯ್ಬೇಕಷ್ಟೆ. ಏನ್ ಮಾಡಕ್ಕಾಗುತ್ತೆ ಬನ್ನಿ. ಗಾಡಿ ಮಾತ್ರ 100 ಸ್ಪೀಡ್ ಗುರು, ಕಡಿಮೆನೇ ಇಲ್ಲ. ರಾತ್ರಿಯಿಂದ ನೆನೆ ಸಾಯಂಕಾಲದಿಂದ 90-100. ಈ ಕಚ್ಚಾ ಮಾಲ್ ಟೈಮಿಂಗ್ ಲೋಡ್ ತುಂಬಿದ್ರೆ ಇದೇ ರಾಮಾಯಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹೈದರಾಬಾದ್ ಬಿಟ್ಟು ಒಂದು 50 ಕಿಲೋಮೀಟರ್ ಪಾಸ್ ಆಗಿದೆ ಗುರ. 8 ಗಂಟೆ ಆಗೋಯ್ತು ಟೈಮು. ವೇಸ್ಟ್ ಆಗೋಯ್ತಿಲ್ಲ. ಸಿಗೋ ಅಷ್ಟೇ ಸ್ಪೀಡ್ ಅಷ್ಟೇ ನಮ್ಮ ಗಾಡಿ. ಅದ್ರ ಮೇಲೆ ಹೋಗಲ್ಲ. ಹೊಡೆಯೋಣ ನೋಡೋಣ, ಟ್ರೈ ಮಾಡೋಣ. ಆಗ್ಲಿ ಟ್ರೈ ಮಾಡಲೇಬೇಕು ಗುರು, ಇಲ್ಲಾಂದ್ರೆ ವ್ಯರ್ಥ ಆಗುತ್ತದೆ. ಬನ್ನಿ ಹೋಗೋಣ ಬನ್ನಿ ಗುರು. ಬೈಕೋನು ಹೊಸ ಗಾಡಿ ಸ್ಪೆಂಡರು
ತೊಳಿತಾ ಇದ್ದಾನೆ ಅಂದರೆ ಹೆಂಗೆ ತೊಳಿತಾ ಇದ್ದಾನೆ. ಹಾಯ್ ಫ್ರೆಂಡ್ಸ್, ಅಂತೂ ಇಂತೂ ಮಾರ್ಕೆಟಿಗೆ ಬಂದ್ವಿ. ಟೈಮು 3:30. ಅವ್ರು ಹೇಳಿ ಟೈಮ್ಗಿಂತ ಇನ್ನೂ 1.5 ಅವರ್ 2 ಅವರ್ಸ್ ಮುಂಚೆನೇ ಬಂದು ಮಾರ್ಕೆಟ್ಗೆ ತಲುಪಿದ್ದೀವಿ. ಸಿಟಿ ಮಾರ್ಕೆಟ್, ಕಲಸಿಪಳ್ಯ ಮಾರ್ಕೆಟು. ನೀಟೆಲ್ಲ ನಿಂತಿಲ್ಲ. ಟೈಮಿಂಗ್ ಲೋಡ್ ತುಂಬಿದ್ರೆ ಇದೆ ರಾಮಾಯಣ. ಇದೆ ರಾತ್ರಿಗೆ ಫುಲ್ಲು ನಿದ್ದೆ ಮಾಡಿಬಿಡೋದು. ಬೆಣ್ಣೆಲ್ಲ ಉರಿತಾ ಇದೆ. ಫ್ರೆಂಡ್ಸ್, ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್.